ತಗೊಳ್ಳೋ. ತುಂಬ ದಿನಗಳಿಂದ ಈ ಬಟ್ಟೆ ಯೂಸ್ ಮಾಡ್ತಾ ಇಲ್ಲ ನಾನು. ಹೇಗೂ ನಿನ್ನ ಕಾಲೇಜ್ ಶುರು ಆಗ್ತಾ ಇದೆಯಲ್ಲ, ನಿನಗೆ ಯೂಸ್ ಆಗುತ್ತೆ. ತಗೋ. ಥ್ಯಾಂಕ್ಸ್ ಅಣ್ಣ. ಇದಕ್ಕೆ ಯಾಕೋ ಥ್ಯಾಂಕ್ಸು? ನೀನು ನನ್ನ ತಮ್ಮ ಕಣೋ. ರಶ್ಮಿ, ಆಫೀಸ್ ಟ್ರಿಪ್ ಕನ್ಫರ್ಮ್ ತಾನೆ? ಇವಾಗ್ಲೇ ಹೇಳ್ತಾ ಇದ್ದೀನಿ, ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ರೆ ಸರಿ ಇರಲ್ಲ. ಸರಿ ಅಣ್ಣ, ನಾನೇನು ಬರ್ತೀನಿ. ಸರಿ ಆಯ್ತು, ಬಾಯ್. ಏಯ್ ನಿಂತ್ಕೋ, ಏನದು ಕವರಲ್ಲಿ? ಇದಾತ್ಗೆ ಅಣ್ಣಂದು ಹಳೆ ಬಟ್ಟೆ, ಅವ್ನು ಯೂಸ್ ಮಾಡ್ತಾನಂತ ನಂಗೆ ಕೊಟ್ಟ. ರೀ ರೀ ಬನ್ರಿ ಇಲ್ಲಿ. ಏನೇ? ನಿಮಗ್ ಬುದ್ಧಿ ಇದ್ಯಾ? ಇದನ್ನೇನಕ್ಕೆ ಅವನಿಗೆ ಕೊಡ್ತಿದ್ದೀರಾ? ಕೊಡು, ಇದನ್ನೇನ್ ನೀನ್ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಸಾರಿ ಕಣೋ, ಬೇಜಾರಾಗಬೇಡ. ನಿನಗೆ ಗೊತ್ತು ತಾನೆ ನನಗೆ ಕೆಲಸ ಹೋಗಿ 6 ತಿಂಗಳಾಗಿದೆ ಅಂತ. 6 ತಿಂಗಳಿಂದ ಮನೇನ ಅವಳೇ ನಡೆಸ್ತಾ ಇದ್ದಾಳೆ. ಅದಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಬೇಜಾರಾಗಬೇಡ ಕಣೋ. ನನಗೆ ಕೆಲಸ ಸಿಕ್ಕಿದ ಮೇಲೆ ನಿಮ್ಗೆ ಹೊಸ ಬಟ್ಟೆ ಕೊಡಿಸ್ತೀನಿ. ಪರವಾಗಿಲ್ಲ ಅಣ್ಣ, ನಾನೇನು ಬರ್ತೀನಿ. ಹಲೋ ಮಗ, ನಿಮ್ಮ ಆಫೀಸಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ದಲ್ಲೋ, ಪ್ಲೀಸ್ ಸ್ವಲ್ಪ ನೋಡು. ಹಾಂ ಸರಿ ಮಗ. ಇವನು ಯಾಕೆ ಬರ್ತಾ ಇದ್ದಾನೆ ಇಲ್ಲಿ? ಮಗ ಮಾಡ್ತೀನಿ ಇರು. ಲೋ, ಇಲ್ಲಿಗೆ ಯಾಕೋ ಬಂದೆ? ಮನೇಲಿ ಮತ್ತಿಗೆ ಇದ್ದಾಳೆ, ನೋಡಿದ್ರೆ ಗಲಾಟೆ ಮಾಡ್ತಾಳೆ. ಅಣ್ಣ, ಹತ್ತಿಗೆನೆ ಅವನು ಕಾಲ್ ಮಾಡಿ ಬರಕ್ಕೆ ಹೇಳಿದ್ರು. ಹೌದಾ? ಸರಿ ಬಾ. ಅಂಜು ಅಂಜು, ಏನ್ರಿ? ವೀರುಗ್ ಬರಕ್ಕೆ ಹೇಳಿದ್ದ? ಹೌದು ರೀ, ನಾನೇ ಬರಕ್ ಹೇಳಿದ್ದೆ. 1 ನಿಮಿಷ ಇರಿ. ಇದ್ ತಗೋ ವೀರು, ನಿಂಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ಹತ್ತಿಗೆ ನನ್ಗ? ನಿನ್ಗೆ ಕಣೋ. ಅಲ್ಲ ಕಣೆ, ಮೊನ್ನೆ ನನ್ನ ಬಟ್ಟೆ ಕೊಟ್ರೆ ನನಗೆ ಬೈದೆ. ರೀ, ಅದು ನಿಮ್ದು ಹಳೆ ಬಟ್ಟೆ, ಅದಕ್ಕೆ ಬೈದೆ. ನಾನು ಇವನ್ನ ಮೈದನ್ ತರ ನೋಡ್ತಿಲ್ಲ, ಮಗನ್ ತರ ನೋಡ್ತಿದ್ದೀನಿ. ನನ್ ಮಗ ಅವ್ನ ಫ್ರೆಂಡ್ಸ್ ಮುಂದೆ ಹಳೆ ಬಟ್ಟೆ ಹಾಕೊಂಡು ಓಡಾಡ್ಬೇಕೇನ್ರಿ? ಅದಕ್ಕೆ ಅವನಿಗೆ ಹೊಸ ಬಟ್ಟೆ ತಂದೆ. ಥ್ಯಾಂಕ್ಸ್ ಕಣೆ, ಕೆಲಸ ಇಲ್ದಿರೋ ಈ ಗಂಡನ ಅರ್ಥ ಮಾಡ್ಕೊಂಡಿದ್ದೆ. ರೀ, ನಿಮ್ಗೆ ಕೆಲಸ ಇಲ್ಲ ಅಂತ ಯಾಕೆ ಬೇಜಾರಾಗ್ತಿದ್ದೀರಾ? ನಾನು ದುಡಿತಿದ್ದೀನಿ ತಾನೆ, ನಿಮ್ಗೆ ಕೆಲಸ ಸಿಗೋವರೆಗೂ ನಾನೆಲ್ಲ ನೋಡ್ಕೊಳ್ತೀನಿ. ಇನ್ಮೇಲೆ ನೀನು ಹಾಸ್ಟೆಲಲ್ಲಿ ಇರಬೇಡ, ನಮ್ಮ ಜೊತೆ ನಮ್ಮ ಮನೇಲೇ ಇರು. ಅಂಜು, ನಾನಿನ್ನ ಏನು ಅನ್ಕೊಂಡಿದ್ದೆ ಕಣೆ. ತಾಯಿ ಇಲ್ದಿರೋ ನನ್ನ ತಮ್ಮನಿಗೆ ತಾಯಿ ಪ್ರೀತಿ ಕೊಡ್ತಾ ಇದೆಯಾ? ಲವ್ ಮಾಡೋ ಪ್ರತಿಯೊಬ್ಬನಿಗೂ ನಿನ್ನ ಥರ ಹುಡುಗಿ ಸಿಕ್ಕಿದ್ರೆ ಆ ಸಂಸಾರ ಎಷ್ಟು ಚೆನ್ನಾಗಿರುತ್ತಲ್ವಾ?